ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಯಾವುದೇ ಒಂದು ಯುದ್ಧದಲ್ಲಿ ಶತ್ರು ದೇಶದ ವಿಮಾನವನ್ನ ಡ್ರೋನ್ಗಳನ್ನ ಹೊಡೆದುರುಳಿಸುವುದು ಬಹಳ ಸಾಮಾನ್ಯ. ಅದಕ್ಕಾಗಿ ಪ್ರತಿಯೊಂದು ದೇಶವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ ಗಳನ್ನ ಅಳವಡಿಸಿಕೊಂಡಿರುತ್ತವೆ. ಆದ್ರೆ ಯಾವುದೋ ಒಂದು ದೇಶದ ರಕ್ಷಣಾ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಕನ್ಫ್ಯೂಸ್ ಆಗಿರಬಹುದು ಅಥವಾ ಎಷ್ಟರ ಮಟ್ಟಿಗೆ ಭಯಭೀತವಾಗಿರಬಹುದು ಅಂದ್ರೆ, ಆಕಾಶದಲ್ಲಿ ಹಾರಾಡ್ತಾ ಇರುವಂತಹ ಶತ್ರುಗಳ ವಿಮಾನಗಳ ಬದಲು ತನ್ನದೇ ದೇಶದ ಅತ್ಯಂತ ದುಬಾರಿ ಯುದ್ಧ ವಿಮಾನವನ್ನೇ ಹೊಡೆದುರುಳಿಸಿದ್ರೆ ಹೇಗಿರಬಹುದು ಅಲ್ವಾ? ಹೌದು, ಹೇಳೋದಕ್ಕೆ ನಗು ಬರಬಹುದು, ಆದ್ರೆ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಭೀಕರ ಕದನದಲ್ಲಿ ಅಕ್ಷರಶಃ ಇಂತಹದ್ದೇ ಒಂದು ನಂಬಲ ಸಾಧ್ಯವಾಗದಂತಹ ಘಟನೆ ನಡೆದು ಹೋಗಿದೆ. ಜಗತ್ತಿನ ಎರಡನೇ ಅತಿದೊಡ್ಡ ಸೇನಾ ಶಕ್ತಿ ಅಂತ ಕರೆಸಿಕೊಳ್ಳುವಂತಹ ವ್ಲಾಡಿಮಿರ್ ಪುಟಿನ್ ಅವರ ರಷ್ಯಾದ ಆರ್ಮಿ ಕ್ರೈಮಿಯಾ ಭಾಗದ ಆಕಾಶದಲ್ಲಿ ತನ್ನದೇ ದೇಶದ ಅತ್ಯಾಧುನಿಕ ಸುಖೋಯ್ ಫೈಟರ್ ಜೆಟ್ ಅನ್ನ ಮಿಸೈಲ್ ಹೊಡೆದು ಅಕ್ಷರಶಃ ಧೂಳಿಪಟ ಮಾಡಿದೆ. ತನ್ನದೇ ವಿಮಾನವನ್ನು ಹೊಡೆದುರುಳಿಸುವಷ್ಟರ ಮಟ್ಟಿಗೆ ರಷ್ಯಾ ಸೇನೆಗೆ ಆತಂಕ ಶುರುವಾಗಿದ್ಯಾಕೆ? ಆ ಮಧ್ಯರಾತ್ರಿ ಕ್ರೈಮಿಯಾದ ಆಕಾಶದಲ್ಲಿ ಅಸಲಿಗೆ ನಡೆದಿದ್ದಾದ್ರೂ ಏನು? ರಷ್ಯಾದ ಈ ಬೃಹತ್ ಎಡವಟ್ಟಿನಿಂದ ಜೆಲೆನ್ಸ್ಕಿ ಅವರು ಖುಷಿ ಪಡುವ ಬದಲು ಅವರ ನಿದ್ದೆ ಯಾಕೆ ಹಾರಿಹೋಯಿತು? ಈ ಘಟನೆಯಿಂದ ರಷ್ಯಾ ಸೇನೆಯೊಳಗೆ ಶುರುವಾಗಿರುವಂತಹ ಆ ಭೀಕರ ಆಂತರಿಕ ಭಯವಾದ್ರೂ ಯಾವುದು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಆಕಾಶದಲ್ಲಿ ನಡೆದಂತಹ ಆ ಹೈ ವೋಲ್ಟೇಜ್ ಡ್ರಾಮಾ ಮತ್ತು ಜಾಗತಿಕ ರಾಜಕಾರಣದ ಈ ವಿಚಿತ್ರ ಲೆಕ್ಕಾಚಾರದ ಪ್ರತಿಯೊಂದು ಎಳೆಯನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿಯು ಹಾಲಿವುಡ್ ಥ್ರಿಲ್ಲರ್ ಸಿನಿಮಾಗಿಂತಲೂ ಕೂಡ ರೋಚಕವಾಗಿದೆ. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಮುಂದೆ ಯಾವ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಮೊದಲು ನಾವು ಈ ಘಟನೆ ನಡೆದಂತಹ ಭೀಕರ ರಾತ್ರಿಯ ಕಡೆಗೆ ನೋಡ್ಬೇಕಾಗತ್ತೆ. ಅದು ಕ್ರೈಮಿಯಾ ಪೆನಿನ್ಸುಲಾದ ಭಾಗ. ಉಕ್ರೇನಿಂದ ವಶಪಡಿಸಿಕೊಂಡಂತಹ ಈ ಜಾಗವನ್ನ ರಷ್ಯಾ ತನ್ನ ಅತಿದೊಡ್ಡ ಸೇನಾ ನೆಲೆಯಾಗಿ ಪರಿವರ್ತನೆ ಮಾಡಿಕೊಂಡಿದೆ. ಅಂದು ರಾತ್ರಿ ಉಕ್ರೇನ್ ಸೇನೆ ರಷ್ಯಾದ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಏಕಾಏಕಿ ಡಜನ್ ಗಟ್ಟಲೆ ಅತ್ಯಾಧುನಿಕ ಡ್ರೋನ್ ಗಳ ಮಳೆಯನ್ನು ಸುರಿಸಲು ಶುರು ಮಾಡುತ್ತೆ. ಅದನ್ನ ಜಿಯೋ ಪೊಲಿಟಿಕ್ಸ್ ನಲ್ಲಿ ಸ್ವಾರ್ಮ್ ಡ್ರೋನ್ ಅಟ್ಯಾಕ್ ಅಂತ ಕರೆಯಲಾಗುತ್ತೆ. ಅಂದ್ರೆ ನೂರಾರು ಜೇನುನೊಣಗಳು ಒಮ್ಮೆಲೆ ಎರಗಿದಂತೆ ರಾತ್ರಿಯ ಕತ್ತಲಲ್ಲಿ ಉಕ್ರೇನ್ ನ ಡ್ರೋನ್ಗಳು ರಷ್ಯಾದ ರಾಡರ್ ಗಳನ್ನ ಗೊಂದಲಕ್ಕೀಡು ಮಾಡಲು ನುಗ್ಗಿ ಬಂದಿದ್ವು. ಈ ಡ್ರೋನ್ ತಡೆಯಲು ರಷ್ಯಾ ತನ್ನ ಪ್ರಬಲವಾಗಿರುವಂತಹ S-400 ಮತ್ತು ಪ್ಯಾನ್ಸಿರ್ ಏರ್ ಡಿಫೆನ್ಸ್ ಸಿಸ್ಟಮ್ ಗಳನ್ನ ಆಕ್ಟಿವ್ ಮಾಡಿದೆ. ಭೂಮಿಯಿಂದ ಆಕಾಶಕ್ಕೆ ನಿರಂತರವಾಗಿ ಮಿಸೈಲ್ಗಳು ಫೈರ್ ಆಗ್ತಾ ಇರುತ್ತವೆ. ಆಕಾಶವೆಲ್ಲ ಕೆಂಪು ಹಳದಿ ಜ್ವಾಲೆಯ ಬೆಂಕಿಯಿಂದ ತುಂಬ ಹೋಗಿರುತ್ತೆ. ಸರಿಯಾಗಿ ಅದೇ ಸಮಯಕ್ಕೆ ಉಕ್ರೇನ್ ಡ್ರೋನ್ ಗಳನ್ನ ಹುಡುಕಿ ಹೊಡೆಯಲು ರಷ್ಯಾದ ವಾಯುಸೇನೆ ತನ್ನ ಅತ್ಯಂತ ಶಕ್ತಿಶಾಲಿ ಹಾಗೂ ದುಬಾರಿ ಯುದ್ಧ ವಿಮಾನವಾಗಿರುವಂತಹ ಸುಖೋಯನ್ನ ಕೂಡ ಆಕಾಶಕ್ಕೆ ಹಾರಿಸುತ್ತೆ. ಆದ್ರೆ ಇಲ್ಲಿ ರಷ್ಯಾದ ಭೂಸೇನೆ ಮತ್ತು ಏರ್ ಫೋರ್ಸ್ ನಡುವಿನ ಒಂದು ಅತಿದೊಡ್ಡ ಕಮ್ಯುನಿಕೇಶನ್ ಗ್ಯಾಪ್ ಅಂದ್ರೆ ಸಂಪರ್ಕ ಕೊರತೆ ಉಂಟಾಗುತ್ತೆ. ರಷ್ಯಾದ ರಾಡರ್ ಆಪರೇಟರ್ ಗಳು ಆಕಾಶದಲ್ಲಿ ಬರ್ತಾ ಇದ್ದಂತಹ ತಮ್ಮದೇ ದೇಶದ ಸುಖೋಯ್ ವಿಮಾನವನ್ನ ನೋಡಿ ಇದು ಉಕ್ರೇನ್ ಕಡೆಯಿಂದ ಬರ್ತಾ ಇರುವಂತಹ ಭಾರಿ ದೊಡ್ಡ ಡ್ರೋನ್ ಅಥವಾ ಮಿಸೈಲ್ ಇರಬೇಕು ಅಂತ ತಪ್ಪಾಗಿ ಭಾವಿಸುತ್ತಾರೆ. ಒಂದು ಕ್ಷಣವೂ ಯೋಚನೆ ಮಾಡದೆ ಟಾರ್ಗೆಟ್ ಲಾಕ್ ಮಾಡಿ ಗುಂಡಿಯನ್ನ ಹೊತ್ತು ಬಿಡ್ತಾರೆ. ಕೆಲವು ಸೆಕೆಂಡುಗಳಲ್ಲಿ ರಷ್ಯಾ ಉಡಾಯಿಸಿದಂತಹ ಆ ವಿನಾಶಕಾರಿ ಕ್ಷಿಪಣಿ ರಷ್ಯಾದೇ ಸ್ವಂತ ಫೈಟರ್ ಜೆಟ್ ನ 2 ಇಂಜಿನ್ ಗಳಿಗೆ ಅಪ್ಪಳಿಸುತ್ತೆ. ಆಕಾಶದಲ್ಲಿ ಆ ಬೃಹತ್ ವಿಮಾನ ಭಾರಿ ಸ್ಫೋಟಗಳೊಂದಿಗೆ ಬೆಂಕಿಯ ಉಂಡೆಯಾಗಿ ಕೆಳಗೆ ಸಮುದ್ರದ ಕಡೆಗೆ ಅಪ್ಪಳಿಸಿ ಅಕ್ಷರಶಃ ಭಸ್ಮವಾಗುತ್ತೆ. ವಿಮಾನದಲ್ಲಿದ್ದಂತಹ ಪೈಲಟ್ ಗಳ ಕಥೆಯು ಕೂಡ ಅಲ್ಲೇ ಅಂತ್ಯವಾಗುತ್ತೆ. ಈಗ ನಿಮ್ಗೆ ಒಂದು ದೊಡ್ಡ ಪ್ರಶ್ನೆ ಮೂಡಬಹುದು, ಏನ್ರಿ ಇದು ಕೋಟ್ಯಾಂತರ ರೂಪಾಯಿ ಬೆಲೆಯ ರಾಡರ್ ಗಳಿಗೆ ಇದು ಶತ್ರುಗಳ ವಿಮಾನವೋ ಅಥವಾ ನಮ್ಮದೇ ದೇಶದ ವಿಮಾನವೋ ಅಂತ ಕಂಡು ಹಿಡಿಯುವ ಟೆಕ್ನಾಲಜಿ ಇರಲಿಲ್ವಾ ಅಂತ? ಖಂಡಿತವಾಗಿಯೂ ಇರುತ್ತೆ. ಯಾವುದೇ ದೇಶದ ಯುದ್ಧ ವಿಮಾನ ಮತ್ತು ಡಿಫೆನ್ಸ್ ಸಿಸ್ಟಮ್ ನಲ್ಲಿ IFF ಅಂದ್ರೆ ಐಡೆಂಟಿಫೈ ಫೆಂಡರ್ ಫೋ ಎನ್ನುವಂತಹ ಒಂದು ಅತ್ಯಾಧುನಿಕ ಸೆನ್ಸರ್ ಇರುತ್ತೆ. ಈ ಸೆನ್ಸರ್ ವಿಮಾನವು ತನ್ನದೇ ದೇಶದ ಅಥವಾ ಶತ್ರುಗಳದ ಎನ್ನುವುದನ್ನ ಸಿಗ್ನಲ್ ಗಳ ಮೂಲಕ ಪತ್ತೆ ಹಚ್ಚುತ್ತೆ. ಆದ್ರೆ ರಷ್ಯಾದ ಸೇನೆಯಲ್ಲಿ ಈ ತಂತ್ರಜ್ಞಾನ ಸಂಪೂರ್ಣವಾಗಿ ಫೇಲ್ ಆಗಿದೆ ಎನ್ನುವುದು ಈಗ ಜಗತ್ತಿನೆದುರು ಬೆತ್ತಲಾಗಿದೆ. ಉಕ್ರೇನ್ ನಿರಂತರವಾಗಿ ನಡೆಸ್ತಾ ಇರುವಂತಹ ಎಲೆಕ್ಟ್ರಾನಿಕ್ ವಾರ್ಫೇರ್ ಅಥವಾ ರೇಡಿಯೋ ಸಿಗ್ನಲ್ ಜಾಮಿಂಗ್ ನಿಂದಾಗಿ ರಷ್ಯಾದ ರಾಡರ್ ಗಳು ಆಗಿವೆ. ಯಂತ್ರಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ರಷ್ಯಾದ ಸೈನಿಕರು ಎಷ್ಟೊಂದು ಪ್ಯಾನಿಕ್ ಆಗಿದ್ದಾರೆ ಅಂತಂದ್ರೆ, ಆಕಾಶದಲ್ಲಿ ಒಂದು ಸಣ್ಣ ಹಕ್ಕಿ ಹಾರಿದ್ರು ಕೂಡ ಅದು ಉಕ್ರೇನ್ ನ ಡ್ರೋನ್ ಇರಬೇಕು ಅಂತ ಹೆದರಿ ಮಿಸೈಲ್ ಫೈರ್ ಮಾಡುವಂತಹ ಆತಂಕದ ಸ್ಥಿತಿ ನಿರ್ಮಾಣವಾಗಿದೆ. ಇದೇ ಆತಂಕವೇ ಇಂದು ಅವರ ಸ್ವತಃ ವಿಮಾನದ ವಿನಾಶಕ್ಕೆ ಕಾರಣವಾಗಿದೆ. ಸ್ನೇಹಿತರೆ, ಈ ಒಂದು ಘಟನೆ ರಷ್ಯಾದ ಸೇನೆಯ ಒಳಗೆ ಒಂದು ಭೀಕರವಾಗಿರುವಂತಹ ಬಿಕ್ಕಟ್ಟನ್ನ ಸೃಷ್ಟಿ ಮಾಡಿದೆ. ಒಮ್ಮೆ ಯೋಚನೆ ಮಾಡಿ ನೋಡಿ, ರಷ್ಯಾದ ಫೈಟರ್ ಪೈಲಟ್ ಗಳು ಯುದ್ಧಕ್ಕಾಗಿ ಆಕಾಶಕ್ಕೆ ಹೋದಾಗ ಅವರಿಗೆ ಶತ್ರು ದೇಶದ ಉಕ್ರೇನಿಯನ್ ಮಿಸೈಲ್ ಗಳಿಗಿಂತ ಹೆಚ್ಚಾಗಿ ಕೆಳಗಡೆ ನಿಂತಿರುವಂತಹ ತಮ್ಮದೇ ದೇಶದ ಸೇನೆಯ ಮಿಸೈಲ್ ಗಳು ಯಾವಾಗ ತಮ್ಮ ವಿಮಾನಕ್ಕೆ ಅಪ್ಪಳಿಸುತ್ತೋ ಎನ್ನುವಂತಹ ಭಯವೇ ಹೆಚ್ಚಾಗಿದೆ. ಒಬ್ಬ ಪೈಲಟ್ ಗೆ ಯುದ್ಧ ವಿಮಾನದಲ್ಲಿ ತನ್ನದೇ ಸೇನೆಯ ಮೇಲೆ ನಂಬಿಕೆ ಹೊರಟು ಹೋದ್ರೆ ಆ ದೇಶ ಯುದ್ಧ ಗೆಲ್ಲುವುದು ಹೇಗೆ ಸಾಧ್ಯ? ಈ ಘಟನೆ ರಷ್ಯಾದ ವಾಯುಸೇನೆಯ ನೈತಿಕ ಸ್ಥೈರ್ಯವನ್ನ ಸಂಪೂರ್ಣವಾಗಿ ಕುಗ್ಗಿಸಿದೆ. ಈ ಹಿಂದೆ ಕೂಡ ರಷ್ಯಾ ತನ್ನದೇ ದೇಶದ ಅತ್ಯಂತ ದುಬಾರಿ A-50 ರಹಸ್ಯ ಬೇಹುಗಾರಿಕಾ ವಿಮಾನ ಮತ್ತು Mi-8 ಹೆಲಿಕಾಪ್ಟರ್ ಅನ್ನ ಇದೇ ರೀತಿ ಕನ್ಫ್ಯೂಸ್ ಆಗಿ ಹೊಡೆದುರುಳಿಸಿ ಜಗತ್ತಿನ ಮುಂದೆ ನಗೆಪಾಟಲಿಗೀಡಾಗಿತ್ತು. ಇಂದು ರಷ್ಯಾದ ಸೇನೆಯೊಳಗಿನ ಹೊಂದಾಣಿಕೆಯ ಕೊರತೆ ಉಕ್ರೇನ್ಗೆ ಅತಿದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ. ಈಗ ನಾವು ವಿಡಿಯೋದ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರುವುದಾದ್ರೆ, ರಷ್ಯಾ ತನ್ನದೇ ವಿಮಾನವನ್ನ ಹೊಡೆದುರುಳಿಸಿ ಈ ಪಾರ್ಟಿ ನಷ್ಟ ಮಾಡಿಕೊಂಡಾಗ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅವರು ಆರಾಮಾಗಿ ನಿದ್ದೆ ಮಾಡಬೇಕಾಗಿತ್ತಲ್ವಾ? ಆದ್ರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಪ್ರಕಾರ ರಷ್ಯಾದ ಈ ಎಡವಟ್ಟುಗಳು ಜೆಲೆನ್ಸ್ಕಿಯ ನಿದ್ದೆಗೆಡಿಸಿವೆ. ಅರೆ, ಇದಕ್ಕೆ ಹೀಗೆ? ಇದರ ಹಿಂದೆ 2 ಅತ್ಯಂತ ಪ್ರಮುಖವಾದ ಕಾರಣಗಳು ಇವೆ. ಕಾರಣ 1, ಉಕ್ರೇನ್ ನ ಆಪರೇಷನ್ ಡ್ರೋನ್ ವಾರ್, ರಾತ್ರಿ ಪೂರ್ತಿ ಜಾಗರಣೆ. ರಷ್ಯಾ ಈ ರೀತಿ ಪ್ಯಾನಿಕ್ ಆಗಿ ತನ್ನದೇ ವಿಮಾನವನ್ನು ಹೊಡೆಯುತ್ತಿದೆ ಅಂದ್ರೆ ಅದರ ಹಿಂದೆ ಇರುವುದು ಜೆಲೆನ್ಸ್ಕಿ
ರಾಜಕೀಯ ಮಾಸ್ಟರ್ ಮೈಂಡ್. ಉಕ್ರೇನ್ ಸೇನೆ ಪ್ರತಿದಿನ ಮಧ್ಯರಾತ್ರಿಯ ಹೊತ್ತಲ್ಲೇ ನೂರಾರು ಡ್ರೋನ್ಗಳನ್ನ ರಷ್ಯಾದ ಗಡಿಯೊಳಗೆ ನುಗ್ಗಿಸುತ್ತೆ. ಈ ಕಾರ್ಯಾಚರಣೆಯನ್ನ ಕಂಟ್ರೋಲ್ ರೂಮ್ ನಲ್ಲಿ ಕುಳಿತು ಖುದ್ದಾಗಿ ಮಾನಿಟರ್ ಮಾಡುವ ಜೆಲೆನ್ಸ್ಕಿ ಮತ್ತು ಅವರ ಜನರಲ್ಗಳು ರಷ್ಯಾದ ಸೇನೆಯಲ್ಲಿ ಗೊಂದಲ ಸೃಷ್ಟಿಸಲು ರಾತ್ರಿ ಪೂರ್ತಿ ಎಚ್ಚರವಿರುತ್ತಾರೆ. ರಷ್ಯಾದ ರಾಡರ್ ಗಳನ್ನ ಹೇಗೆ ಯಾಮಾರಿಸಬೇಕು ಎನ್ನುವ ಪ್ಲಾನ್ ಮಾಡುವುದರಲ್ಲೇ ಅವರ ನಿದ್ದೆ ಮಾಯವಾಗಿರುತ್ತೆ. ಇನ್ನು ಕಾರಣ 2, ಜೆಲೆನ್ಸ್ಕಿ ಅವರನ್ನ ಕಾಡ್ತಾ ಇರುವಂತಹ ಆ ವಿನಾಶಕಾರಿ ಭೀತಿ. ಇದು ಅತ್ಯಂತ ಗಂಭೀರವಾದ ವಿಚಾರ. ಒಂದು ದೇಶದ ಸೇನೆ ಎಷ್ಟರ ಮಟ್ಟಿಗೆ ಹತಾಶೆ ಮತ್ತು ಭಯಕ್ಕೆ ಒಳಗಾಗಿದೆ ಅಂದ್ರೆ ಅವರು ಯಾರ ಮೇಲೆ ದಾಳಿ ಮಾಡ್ತಾ ಇದ್ದೀವಿ ಎನ್ನುವ ಪರಿಜ್ಞಾನವೇ ಕಳೆದುಕೊಂಡಂತಾಗಿದೆ. ರಷ್ಯಾ ಇದೇ ರೀತಿ ಪ್ಯಾನಿಕ್ ಮೂಡ್ ನಲ್ಲೇ ಮುಂದುವರೆದ್ರೆ ಮುಂದೊಂದು ದಿನ ಉಕ್ರೇನ್ನ ಡ್ರೋನ್ ಗಳನ್ನ ತಡೆಯಲು ಸಾಧ್ಯವಾಗದೆ ಕೋಪದ ಭರದಲ್ಲಿ ನ್ಯೂಕ್ಲಿಯರ್ ಬಾಂಬ್ ಅಂದ್ರೆ ಪರಮಾಣು ಅಸ್ತ್ರವನ್ನ ಬಳಸಿಬಿಡಬಹುದಾ? ಈ ಆತಂಕ ಜೆಲೆನ್ಸ್ಕಿ ಅವರನ್ನ ವಿಪರೀತವಾಗಿ ಕಾಡ್ತಾ ಇದೆ. ಬುದ್ಧಿ ಕಳೆದುಕೊಂಡಿರುವಂತಹ ಶತ್ರು ಏನ್ ಬೇಕಾದ್ರೂ ಮಾಡಬಲ್ಲ. ಇದೇ ಕಾರಣಕ್ಕೆ ಉಕ್ರೇನ್ ನಾಗರಿಕರ ಕಣ್ಣಿನ ನಿದ್ದೆ ಕಸಿದುಕೊಂಡಿದೆ. ಇನ್ನು ಒಂದು ಸುಖೋಯ್ ಫೈಟರ್ ಜೆಟ್ ಅಂದ್ರೆ ಸುಮ್ಮನೆ ಅಲ್ಲ. ಇದರ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸರಿಸುಮಾರು $30 ರಿಂದ $40 ಮಿಲಿಯನ್, ಅಂದ್ರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ ಅಂದಾಜು 250 ರಿಂದ 300 ಕೋಟಿ ರೂಪಾಯಿಗಳು. ಕೇವಲ ಒಂದೇ ಒಂದು ತಪ್ಪು ಗುಂಡಿ ಒತ್ತಿದ್ದರಿಂದ ರಷ್ಯಾದ 300 ಕೋಟಿ ರೂಪಾಯಿ ಕಣ್ಣೆದರೆ ಬೂದಿಯಾಗಿ ಹೋಯಿತು. ಯುದ್ಧ ಶುರುವಾಗಿ 3 ವರ್ಷಗಳಾಗುತ್ತಾ ಬಂದಿದೆ. ಪಶ್ಚಿಮಾತ್ಯ ದೇಶಗಳ ಕಠಿಣ ದಿಗ್ಬಂಧನಗಳಿಂದ ರಷ್ಯಾಕ್ಕೆ ಹೊಸ ಯುದ್ಧ ವಿಮಾನವನ್ನ ನಿರ್ಮಿಸಲು ಬೇಕಾದ ಎಲೆಕ್ಟ್ರಾನಿಕ್ ಚಿಪ್ಗಳು ಮತ್ತು ಬಿಡಿ ಭಾಗಗಳು ಸಿಗ್ತಾ ಇಲ್ಲ. ಹೀಗಾಗಿ ಇರುವ ವಿಮಾನಗಳನ್ನೇ ಉಳಿಸಿಕೊಳ್ಳಲು ಪರದಾಡ್ತಿರುವಂತಹ ರಷ್ಯಾ ತನ್ನ ಸ್ವತಃ ವಿಮಾನಗಳನ್ನೇ ಹೀಗೆ ಧೂಳಿಪಟ ಮಾಡ್ಕೊಳ್ತಾ ಹೋದ್ರೆ ಮುಂದೊಂದು ದಿನ ವಾಯುಸೇನೆಯ ಬಲವೇ ಕುಸಿದು ಬೀಳುವ ಅಪಾಯವಿದೆ. ಇದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ಆರ್ಥಿಕವಾಗಿ ಮತ್ತು ಮಿಲಿಟರಿ ಶಕ್ತಿಯ ದೃಷ್ಟಿಯಿಂದ ಬಹುದೊಡ್ಡ ಪೆಟ್ಟು ನೀಡುತ್ತೆ. ಇನ್ನು ಒಟ್ಟಾರೆಯಾಗಿ ಹೇಳೋದಾದ್ರೆ ರಷ್ಯಾ ಉಕ್ರೇನ್ ಯುದ್ಧ ಈಗ ಕೇವಲ ಸೈನಿಕರ ಮುಖಾಮುಖಿಯಾಗಿ ಉಳಿದಿಲ್ಲ, ಇದೊಂದು ಟೆಕ್ನಾಲಜಿ ಮತ್ತು ನರಮಂಡಲದ ಯುದ್ಧವಾಗಿ ಬದಲಾಗಿದೆ. ಉಕ್ರೇನ್ನ ಅಗ್ಗದ ಡ್ರೋನ್ಗಳು ರಷ್ಯಾದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಯನ್ನ ಕಂಪ್ಯೂಸ್ ಮಾಡಿ ಅವರ ಕೈಯಿಂದಲೇ ಅವರ ವಿಮಾನವನ್ನ ನಾಶಪಡಿಸುವ ಮಟ್ಟಿಗೆ ಯಶಸ್ವಿಯಾಗಿದೆ. ರಷ್ಯಾದ ಪೈಲಟ್ ಗಳಿಗೆ ತನ್ನದೇ ನೆಲದಲ್ಲಿ ಹಾರಾಡಲು ಭಯವಾಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಅಂದ್ರೆ ಉಕ್ರೇನ್ನ ತಂತ್ರಗಾರಿಕೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ ಎನ್ನುವುದನ್ನ ನೀವೇ ಒಮ್ಮೆ ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನನ್ಸುತ್ತೆ? ರಷ್ಯಾದ ಸೇನೆ ಪದೇ ಪದೇ ತನ್ನದೇ ವಿಮಾನಗಳನ್ನ ಹೊಡೆದುರುಳಿಸುವುದಕ್ಕೆ ಅಸಲಿ ಕಾರಣವೇನು? ಇದು ರಷ್ಯಾದ ಕಳಪೆ ಟೆಕ್ನಾಲಜಿಗೆ ಸಾಕ್ಷಿನ ಅಥವಾ ಉಕ್ರೇನ್ನ ಡ್ರೋನ್ ಅಟ್ಯಾಕ್ ಗಳ ಎದುರು ರಷ್ಯಾ ನಿಜಕ್ಕೂ ನಡುತ್ತಾ ಇದ್ಯಾ? ಒಂದ್ ವೇಳೆ ರಷ್ಯಾ ಇದೇ ರೀತಿಯ ಹತಾಶೆಗೆ ಒಳಗಾದ್ರೆ ಯುದ್ಧವನ್ನ ಮುಗಿಸಲು ನಿಜಕ್ಕೂ ನ್ಯೂಕ್ಲಿಯರ್ ಬಾಂಬ್ ಬಳಸುವ ಮೂರ್ಖತನಕ್ಕೆ ಕೈ ಹಾಕುತ್ತಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಜಾಗತಿಕ ರಾಜಕಾರಣದ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬರಿಗೂ ತಲುಪುವಂತೆ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಜಾಗತಿಕ ರಾಜಕಾರಣ, ಆರ್ಥಿಕತೆ ಮತ್ತು ಡಿಫೆನ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದಂತಹ ರಿಪೋರ್ಟ್ ಗಳಿಗಾಗಿ ನಮ್ಮ ಫಸ್ಟ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮತ್ತು ನಿಮಗೆ ಸಿಗುತ್ತೆ. ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ. ಮತ್ತೊಂದು ಅಚ್ಚರಿಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದಿರಿ. ದೇಶ ವಿದೇಶ ಆಗು ಹೋಗುಗಳನ್ನ ಗಮನಿಸ್ತಾ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.